ವಿಶೇಷವಾಗಿ ಕರ್ನಾಟಕದ ಜನತೆಯ ಪರವಾಗಿ ಈ ವಾಚನ ನಾವು ನಮ್ಮ ಚಾನೆಲ್ ಕಡೆಯಿಂದ ಪ್ರದೀಪ್ ಈಶ್ವರ್ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಗಿಫ್ಟ್ ಕೊಡುವಂತಹ ಮಹಾದಾಸೆ ನೋಡಿ. ತುಂಬಾ ಚೀಪ್ ಅಂಡ್ ಬೆಸ್ಟ್ ಕೂಡ, ಜೊತೆಯಲ್ಲಿ ನಮ್ಮ ಹೆಮ್ಮೆಯ ವಾಚ್ ಕೂಡ ಇದು. ಎಲ್ಲೋ ಒಂದ್ ಕಡೆ ಹೀಯಾಳಿಸುವಂತ ಪ್ರಯತ್ನ ಕೂಡ ಮಾಡಿದ್ರು ಕುಮಾರಸ್ವಾಮಿ ಅವರು. ಏನು ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಅವರು ಒಂದಷ್ಟು ಆಸಕ್ತಿ ವಹಿಸಿ ಇವತ್ತು ನಮ್ಮ ಓನ್ ಬ್ರ್ಯಾಂಡ್, ನಮ್ಮ ಕನ್ನಡದ ಹೆಮ್ಮೆಯ ಬ್ರ್ಯಾಂಡ್ HMT ವಾಚನ್ನ ತರುವಂತ ಪ್ರಯತ್ನ ಮಾಡ್ತಾ ಇದ್ರು. ಈ ವಾಚನ್ನ ಸಾಧ್ಯವಾದ್ರೆ ನೀವು ಯಾರಾದ್ರೂ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಗಿಫ್ಟ್ ಆಗಿ ಕೊಡೋಣ ಬನ್ನಿ. ಇವತ್ತು HMT ವಾಚ್ ಕುರಿತು ಜೊತೆಯಲ್ಲಿ ಗ್ರಾಹಕರು ಏನ್ ಹೇಳ್ತಾರೆ, HMT ವಾಚ್ ಮತ್ತೆ ಆ ಒಂದು ಗತವೈಭವ ಮರುಕಳಿಸ್ತಾ ಇರುವಂತದ್ದು. HMT ವಾಚ್ ಅನ್ನ ತೆಗೆದುಕೊಳ್ಳೋದಕ್ಕೆ ವಿಶೇಷವಾಗಿ 80ನೇ ವರ್ಷದ ಏನು ಸ್ವತಂತ್ರ ದಿನಾಚರಣೆಯ ವಿಶೇಷವಾಗಿ ಆ ಗಂಡ ಬೆರುಂಡ ಆ ಲೋಗೋ ಕೂಡ ಇರುವಂತ ಈ ವಾಚ್ ಅನ್ನ ತೆಗೆದುಕೊಳ್ಳೋದಕ್ಕೆ ಗ್ರಾಹಕರು ಸಾಕಷ್ಟು ಸಂಖ್ಯೆಯಲ್ಲಿ ಮುಗಿಬಿಡ್ತಾ ಇರುವಂತದ್ದು. ಏನು ಸುಮಾರು ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಕ್ಯೂ ನಿಂತ್ಕೊಂಡಿದ್ರು, ಸಾಲುಗಟ್ಟಿ ನಿಂತ್ಕೊಂಡಿದ್ರು ಈ ವಾಚ್ ಅನ್ನ ಪಡೆದುಕೊಳ್ಳೋದಕ್ಕೆ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಶಾಸಕರಾದಂಥ ಮಾನ್ಯ ಪ್ರದೀಪ್ ಈಶ್ವರ್ ಅವರಿಗೆ ನೀವೆಲ್ಲರೂ ಸೇರಿ ಈ HMT ವಾಚ್ ಅನ್ನ ಗಿಫ್ಟ್ ಆಗಿ ಅವರಿಗೆ ನೀಡುವಂತ ಪ್ರಯತ್ನ ಮಾಡೋಣ. ಇದ್ರ ಜೊತೆಯಲ್ಲಿ ಇವತ್ತು HMT ವಾಚ್ ಕೊಂಡ್ಕೊಳ್ಳೋದಕ್ಕೆ ಏನ್ ಹೇಳ್ತಾರೆ ಜನರು, ಗ್ರಾಹಕರು ಬಂದಿರುವಂತ ನಮ್ಮ ಕನ್ನಡಿಗರು ಏನ್ ಹೇಳ್ತಾರೆ ಈ HMT ವಾಚ್ ಬಗ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತೀವಿ ನೋಡಿ. ಕುಮಾರಸ್ವಾಮಿ ಅವರು, ಕುಮಾರಣ್ಣವರು ವಾಚ್ ಅದರೊಳಗಡೆ ಅಂಬೇಡ್ಕರ್ ಫೋಟೋ ಕೂಡ ಇದೆ. HMT ನಮ್ಮ ಓನ್ ಬ್ರ್ಯಾಂಡ್. ಹೌದು. ಅದ್ರ ಜೊತೆಯಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಕಟ್ಟಿದ್ರು? ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ಕಟ್ಟಿದ್ದಾರೆ. ಈಗ ಅದು ಅಲ್ಲದೆ ಅವ್ರ ಫ್ರೆಂಡ್ಸಿಗೂ ಕೂಡ ಅದೇ ತರ ವಾಚ್ ನ ಮಾಡಿಸಿ 1000 ವಾಚಸ್ ನ. ಹೌದು, ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ಕಟ್ಟಿದ್ದಾರೆ ಅವ್ರ ಫ್ಯಾಮಿಲಿಯಲ್ಲಿ. ಮೊನ್ನೆ ರೀಸೆಂಟ್ ಆಗಿ 1000 ಮತ್ತೆ ಅವ್ರ ತಾಯಿ ತೀರ್ಕೊಂಡ್ರು. ಸೊ ಅವಾಗ 1000 ಏನೋ ಆರ್ಡರ್ ಕೊಟ್ಟಿ ಮಾಡಿಸಿದ್ದಾರೆ. ಚೆನ್ನಮ್ಮ ಅಂತ, ಅವರು ಚೆನ್ನಮ್ಮ ಇದಾರಲ್ವಾ ಅವ್ರ ತಾಯಿ, ಆ ಫೋಟೋ ಇದೆ ವಾಚ್ ಅಲ್ಲಿ, ಫೋಟೋ ಇದೆ ಅವ್ರ ತಾಯಿದು ಫೋಟೋ ಇದೆ. ಹೌದು, ಅವರೇ ಪರ್ಸನಲ್ ಆಗಿ ಆರ್ಡರ್ ಕೊಟ್ಕೊಂಡು ಮಾಡಿಸ್ಕೊಂಡಿರೋದು. ಹೌದು, ಅವ್ರ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ, ಅಭಿಮಾನಿಗಳಿಗೆ ಎಲ್ಲಾರ್ಗು ತಾಯಿ ಇದ್ರಲ್ಲಿ ನೆನ್ಪಿರ್ಬೇಕು ಅಂತ ಗಿಫ್ಟ್ ಕೊಡೋದಕ್ಕೆ ಮಾಡಿಸ್ಕೊಂಡಿರೋದು. ಹೌದು, ಮಾಡಿಸ್ಬೋದು. ಹೌದು, ನೀವೆಲ್ಲ ಬಂದು ಅದೇನೇನ್ ಪ್ರೊಸೀಜರ್ಸ್ ಇದೆ, ಏನಿದೆ ನಮ್ಮ ಆಫೀಸಲ್ಲಿ ಬಂದು ದೊಡ್ಡವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು ನಿಮ್ಮ ಆರ್ಡರ್ಸ್ನೆಲ್ಲ ಈ ತರ ಬೇಕು, ಒಂದ್ ಲೋಗೋ ಆಗ್ಲಿ, ಒಂದ್ ಇದಾಗ್ಲಿ, ಏನೇ ಆಗ್ಲಿ ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡಿಸ್ಕೊಬಹುದು. ಸರ್, ಈಗ ದೊಡ್ಡವರೆಲ್ಲ ಸಾವಿರಾರು ಗಟ್ಲೆ ಅಂದ್ರೆ ಲಕ್ಷ ಗಟ್ಲೆ ವಾಚ್ ಕಟ್ಟೋರು ಕೂಡ ಇರ್ತಾರೆ. ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿ ನಿಜವಾಗ್ಲೂ ಕಟ್ತಾರೆ ಅನ್ಸುತ್ತೆ? ಖಂಡಿತ ಕಟ್ತಾರೆ. ಅವ್ರು ಬರ್ಬೇಕಾದ್ರೆ ಇಲ್ಲಿ ಬಂದು ಕಟ್ಕೊಂಡೇ ಬರ್ತಾರೆ. ಲಾಸ್ಟ್ ಟೈಮ್ ಒಂದ್ ಮೀಟಿಂಗ್ ನಡೀತು ಇಲ್ಲಿ. ಆ ಮೀಟಿಂಗ್ ಅಲ್ಲಿ ಎಲ್ರು ಕೇಳ್ತಿದ್ರು, ಸರೇ ತೋರ್ಸಿದ್ರು, ನೋಡಿ ನಾನು ಕೂಡ HMT ವಾಚ್ ನೇ ಯೂಸ್ ಮಾಡಿದೀನಿ ಅಂತ. ಅವತ್ತು ಎಕ್ಸಾಕ್ಟ್ಲಿ ಅಲ್ಲೇ ಇತ್ತು ಪ್ರೆಸೆಂಟ್ ಸಾಕ್ಷಿ. ಅವತ್ತು ನ್ಯೂಸ್ ಚಾನಲ್ ಅವ್ರು ತುಂಬಾ ಜನ ಬಂದಿದ್ರು, ಎಲ್ರಿಗೂ ತಿಳಿದಿದೆ. ಅವತ್ತು ಕುಮಾರಸ್ವಾಮಿ ಅವ್ರು ಮಾತ್ರನೇ ವಾಚ್ ಕಟ್ಟದ ಅದು, ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ಕಟ್ತಾರ? ಇಲ್ಲ, ಯೂಶುವಲಿ ಲಾಸ್ಟ್ ಟೈಮ್ ಏನಾಗಿತ್ತು, ನಾವು ಲಾಸ್ಟ್ ಇಯರ್ಸ್ ಅಥವಾ ಅದಕ್ಕೂ ಲಾಸ್ಟ್ ಇಯರ್ಸ್ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ವಾಚ್ ಲಾಂಚ್ ಮಾಡಿದ್ವಿ. ಆ ಟೈಮಲ್ಲಿ ಕುಮಾರಸ್ವಾಮಿ ಸರ್ಗೆ, ನಮ್ದು ಚೇರ್ಮನ್ ಇವರಿದ್ದಾರಲ್ಲ ಆ ಸರ್ಗೆ ಮತ್ತೆ ಇವ್ರಿಗೆ ನಿಖಿಲ್ ಸರ್ಗೆ ವಾಚ್ ತಗೊಂಡೋಗಿ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರೇ ಖುದ್ದಾಗಿ ನಿಖಿಲ್ ಸರ್ಗೆ ವಾಚ್ ಕಟ್ಟಿದ್ದಾರೆ. ಅದಿರೋದು ಫೋಟೋ ಎಲ್ಲಿದೆ ನೋಡಿ. ಇದು ನಮ್ಮ ಚೇರ್ಮನ್ ಇದ್ರು ಅವಾಗ, ಇವರು ನಮ್ಮ GM ಆಗಿದ್ರು ಅವಾಗ. ವಾಚ್ ಇದು ಆಜಾದಿ ಕಾ ಅಮೃತ್ ಮಹೋತ್ಸವ ವಾಚ್ ಕಟ್ತಾ ಇರೋದು ಸರ್. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಆ ವಾಚ್ ಕಟ್ಟಿದ್ದಾರೆ. ಅದು ಗೂಗಲ್ ಅಲ್ಲೇ ಇದೆ ನೋಡಿ. ಅದು ಗೂಗಲ್ ಅಲ್ಲೇ ಇದೆ. ಸರ್, ಎಷ್ಟರಿಂದ ಎಷ್ಟು ಇದು ಬಜೆಟ್ ಸರ್? ಅಂದ್ರೆ ಎಷ್ಟು ಸಾವಿರದಿಂದ ಎಷ್ಟು ಸಾವಿರದವರೆಗೂ ಇದೆ ವಾಚ್? ಇವಾಗ ಲಿಮಿಟೆಡ್ ಎಡಿಷನ್ ಅಂತ ಗಂಡ ಬೇರುಂಡ ವಾಚ್ ಮಾಡಿದ್ದು. ನಮ್ದು ಹೊಸದಾಗಿ ಚೇರ್ಮನ್ ಒಬ್ರು ಬಂದಿದಾರಲ್ವಾ, ಅವರು ಇವಾಗ ಈ 80th ಇಂಡಿಪೆಂಡೆನ್ಸ್ ಡೇ ನಡೀತಾ ಇದೆ. ಸೊ ಗಂಡ ಬೇರುಂಡ ವಾಚಿಗೆ ಮುಂಚಿಂದನೂ ನಾವು ಲಿಮಿಟೆಡ್ ಅಂತ ಹೇಳಿ ಇಂಥ ಟೈಮಲ್ಲಿ ಬಿಡ್ತಾ ಇದ್ವಿ. ಅದು ಪರ್ಪಸ್ಗೋಸ್ಕರ ಈ ಸರ್ತಿ ಬಿಡಿ 1000 ವಾಚು ನೀವು ಪಬ್ಲಿಕ್ಗೆ ಬಿಡಿ, ಏನು ರೆಸ್ಪಾನ್ಸ್ ಬರುತ್ತೆ ನೋಡೋಣ ಅಂತ. ಬಟ್ ಹಿಂದೆ 2 days ಬ್ಯಾಕ್ ನಾವು ಇದು ಕೊಟ್ಟಿದ್ದೀವಿ, ಇನ್ಸ್ಟಾದಲ್ಲಿ ಇದು ಕೊಟ್ಬಿಟ್ಟಿದ್ದೀವಿ ಅಷ್ಟೇ, ಆ್ಯಡ್ ಕೊಟ್ಟಿದ್ರಿ. ಬಟ್ ಇವತ್ತು ನೋಡಿದ್ರೆ ನಾವು ಅನ್ಎಕ್ಸ್ಪೆಕ್ಟೆಡ್, ನಿಜವಾಗ್ಲೂ ಯಾರು ನಿರೀಕ್ಷಣೆ ಮಾಡಿರ್ಲಿಲ್ಲ ಅಷ್ಟು ರೆಸ್ಪಾನ್ಸ್. ಸರ್ 2500, 2000, ಅದು ಒಂದೊಂದು ವೇರಿಯಂಟ್ ಮೇಲೆ ಡಿಪೆಂಡ್ ಆಗಿದೆ. ಅಲ್ಲ, ಪರ್ಟಿಕ್ಯುಲರ್ ಎಕ್ಸ್ಕ್ಲೂಸಿವ್ಲಿ ಗಂಡ ಬೇರುಂಡ ಬಂದು ನಿಮ್ಗೆ 2399 ಇಂದ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. 2599 ಇಂದ ಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕ್ ವಾಚ್ 13,000. ಅದು ಎಕ್ಸಾಕ್ಟ್ ಆಗಿ ನಮ್ಗೆ ಅಂದ್ರೆ ಇದಿಲ್ಲ, ಅದ್ ನೋಡಿ ಇದು ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು ಸರ್. ಓಕೆ ಸರ್.